ಬೆಂಗಳೂರಿನ ವರ್ತೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅಥವಾ ಹದಗೆಟ್ಟು ಹೋಗಿದೆಯಾ ಅನ್ನುವ ಪ್ರಶ್ನೆ ಏಳುವಂತ ರೀತಿಯಲ್ಲಿ ಪದೇ ಪದೇ ಅಪರಾಧ ಪ್ರಕರಣಗಳು ವರದಿಯಾಗ್ತಾ ಇದೆ. ಇದೀಗ ಅಂಥದ್ದೇ ಒಂದು ಘಟನೆ ಫಾಲೋ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಯುವತಿ ಮತ್ತು ಸ್ನೇಹಿತನನ್ನ ಥಳಿಸಲಾಗಿದೆ. ವರ್ತೂರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶೆಡ್ ಒಂದರಲ್ಲಿ ಯುವತಿ ವಾಸವನ್ನ ಮಾಡ್ತಾ ಇದ್ಲು. ಆಕೆಯ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಕೆಲಸಕ್ಕೆ ಹೋಗಿ ಬರುವಂತ ಸಂದರ್ಭದಲ್ಲಿ ಒಂದು ಗ್ಯಾಂಗು ಆ ಹುಡುಗಿಯನ್ನ ಫಾಲೋ ಮಾಡ್ತಾ ಇದ್ರು. ಇದು ಪದೇ ಪದೇ ಕಂಟಿನ್ಯೂ ಆಗ್ತಾ ಇದ್ದಂತ ಹಿನ್ನೆಲೆ ಹಿಂಬಾಲಿಸಬೇಡಿ ಅಂತ ಹಲವು ಬಾರಿ ಆ ಯುವತಿ ಎಚ್ಚರಿಕೆಯನ್ನು ಕೊಟ್ಟಿದ್ಲು ಆ ಪಟಾಲಂಗೆ. ಇದೇ ವಿಚಾರಕ್ಕೆ ಯುವತಿಯನ್ನು ಅಡ್ಡಗಟ್ಟಿ ಆ ಗ್ಯಾಂಗ್ ಆಕೆಯ ಮೇಲೆ ಮೃಗೀಯ ವರ್ತನೆಯನ್ನು ತೋರಿದ್ದಾರೆ. ಏಪ್ರಿಲ್ 3ನೇ ತಾರೀಕು ಮಧ್ಯರಾತ್ರಿ ಯುವತಿ ವಾಸ ಮಾಡ್ತಿದ್ದ ಶೆಡ್ ಬಳಿಯೇ ಬಂದು ಗಲಾಟೆ ಮಾಡಿದ್ದಾರೆ. ಆಕೆ ಜೊತೆಗಿದ್ದ ಸ್ನೇಹಿತನಿಗೆ ಕೂಡ ಖತರ್ನಾಕ್ ಗ್ಯಾಂಗ್ ಥಳಿಸಿದೆ. ಈ ಎಲ್ಲ ಘಟನೆ ಬಳಿಕ ಯುವತಿ ದೂರು ಕೊಟ್ಟಿದ್ದಾರೆ. ವರ್ತೂರ್ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆರೋಪಿಗಳಾದ ಮಶೀದ್, ಟಕೂನ್, ಬಾಪೂನ್, ನೂರ್ ಈ ವ್ಯಕ್ತಿಗಳ ಮೇಲೆ ಎಫ್ಐಆರ್ ಆಗಿದೆ. ಶೆಡ್ ಬಳಿ ಬಂದು ಹಲ್ಲೆ ಮಾಡಿರುವಂತಹ ದೃಶ್ಯವನ್ನ ಗಮನಿಸ್ತಿದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೆಂಕಟೇಶ್, ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಎಲ್ಲರೂ ಹೊರ ರಾಜ್ಯದವರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಯುವತಿ ಶೆಡ್ನಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಏನು ಇವರೆಲ್ಲ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋರ ಅನ್ನೋದು ಪ್ರಶ್ನೆ. ಇದರ ಜೊತೆಗೆ ಪೊಲೀಸರ ಭಯನೇ ಇಲ್ವಾ ಇವ್ರಿಗೆಲ್ಲ? ಒಬ್ಬರು ಮನೆ ಮುಂದೆ ಬಂದು ಅಷ್ಟು ಚೆನ್ನಾಗಿ ಹಲ್ಲೆ ಮಾಡ್ತಾರೆ ಧೈರ್ಯವಾಗಿ ಅಂತಂದ್ರೆ? ಹೌದು ಪ್ರಜ್ವಲ, ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಶೆಡ್ಡೊಂದರಲ್ಲಿ ಒಂದು ಘಟನೆ ಆಗಿರುವಂತಹದ್ದು. 3ನೇ ತಾರೀಕು ಏನು ಒಂದು ಪಶ್ಚಿಮ ಬಂಗಾಳ ಮೂಲದ ಯುವತಿಯವರವಳು ಬಂದು ಬೆಂಗಳೂರಿನಲ್ಲಿ ವಾಸ ಮಾಡಿರ್ತಾರೆ. ತನ್ನ ಸ್ನೇಹಿತರ ಜೊತೆ ಕೂಡ ಈಕೆ ಇರ್ತಾಳೆ. ಹೌಸ್ ಕೀಪಿಂಗ್ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಆದರೆ ಇದೇ ಒಂದು ರಾಜ್ಯದ 3 ಜನ ಏನಿರ್ತಾರೆ, ಈ ಬಫೂನ್, ಟಕೋನ್ ಅನ್ನುವಂತಹ ಮತ್ತೊಬ್ಬ 3 ಜನ ಇರ್ತಾರೆ. ಈ ಯುವಕರು ಕೂಡ ಪ್ರತಿನಿತ್ಯ ಯುವತಿಯನ್ನು ಹಿಂಬಾಲಿಸುವಂಥದ್ದು, ಚುಡಾಯಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ ಅಂತ ಹೇಳಿ ಗೊತ್ತಾಗಿದೆ. ಆಗ ಆ ಯುವತಿಯು ಕೂಡ ಅವರಿಗೆ ಬೈದಿರ್ತಾಳೆ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆಕೆ ಮನೆಗೆ ಹೋದಂತಹ ವೇಳೆಯಲ್ಲಿ ಹೋಗಿ ಆಕೆಯ ಮೇಲೆ ನಿಂದಿಸಿರ್ತಾರೆ, ಹಲ್ಲೆಯನ್ನ ಮಾಡ್ತಾರೆ. ಆಗ ಬಿಡಿಸ್ಕೊಳ್ಳೋಕೆ ಬಂದಂತಹ ರೂಮ್ ಇದ್ದಂತ ಅವ್ರ ಸ್ನೇಹಿತರ ಮೇಲೆ ಕೂಡ ಮನಸಾಯಿಚ್ಚ ಹಲ್ಲೆಯನ್ನು ಮಾಡ್ತಾರೆ. ಆ ಒಂದು ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಮೊಬೈಲ್ ಒಂದನ್ನು ಕೂಡ ಹೊಡೆದಾಕ್ತಾರೆ. ಅದಾದ ಬಳಿಕ ಅವರಿಗೆ ಜೀವ ಬೆದರಿಕೆಯನ್ನು ಹಾಕ್ತಾರೆ. ಅಲ್ಲಿಂದ ಬಂದಿದ್ದೀರಾ, ಇಲ್ಲಿ ಸೈಲೆಂಟ್ ಆಗಿರಬೇಕು, ನಾವು ಹೇಳಿದಂಗೆ ಕೇಳಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವವನ್ನು ತೆಗಿತೀವಿ ಅಂತ ಹೇಳಿ ಹಲ್ಲೆಯನ್ನ ಮಾಡಿ ಬೆದರಿಕೆಯನ್ನು ಹಾಕಿ ಹೋಗಿರ್ತಾರೆ. ಅದಾದ ಬಳಿಕ ಈಕೆ ಹೋಗಿ ಒಂದು ವರ್ತೂರು ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈಗಾಗಲೇ 3 ಜನರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ರಸ್ತೆಯಲ್ಲಿ ಹೋಗಿ ಬರುವಂತಹ ಸಂದರ್ಭದಲ್ಲಿ ಚುಡಾಯಿಸಿದ ವಿಚಾರಕ್ಕೆ ಈ ರೀತಿಯಾದ ಹಲ್ಲೆ ಆಯ್ತಾ ಅಥವಾ ಬೇರೆ ಏನಾದರೂ ವಿಚಾರಗಳು ಇತ್ತನ್ನೋದು ಕೂಡ ತಿಳಿದು ಬರಬೇಕು. ಇನ್ನು ಯುವತಿ ಜೊತೆಯಲ್ಲಿದ್ದಂತಹ ಸ್ನೇಹಿತರೇನಿದ್ದಾರೆ ಅವರನ್ನು ಕೂಡ ಹಲ್ಲೆ ಮಾಡಿದ್ದಾರೆ. ಅವರ ಮತ್ತು ಈ ಯುವಕರ ಆರೋಪಿಗಳೇನಿದ್ದಾರೆ ಇವರ ನಡುವೆ ಏನಾದರೂ ಗಲಾಟೆ ಆಗಿತ್ತ ಅನ್ನುವಂಥ ವಿಚಾರ ಕೂಡ ತಿಳಿದು ಬರಬೇಕಾಗಿರುವಂಥದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಕೂಡ ಈ ರೀತಿಯಾದಂತಹ ಹಲ್ಲೆಗಳಾದಂತಹ ಸಂದರ್ಭದಲ್ಲಿ ಯುವತಿಯವರನ್ನ ಚುಡಾಯಿಸ್ತಾ ಇದ್ರು ಅಂತ ಹೇಳಿ ಕೂಡ ಹೇಳಿರುವಂತಹದ್ದು ಕೂಡ ಇದೆ. ಆದರೆ ಈಗ ಎಕ್ಸಾಕ್ಟ್ ಆಗಿ ಏನ್ ರೀಸನ್ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರಬೇಕು. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಮುಂದುವರಿಸಿರುವಂತಹದ್ದು ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.